ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊಸ ನೇಮಕಾತಿಯನ್ನು ಪ್ರಕಟಿಸಿದೆ. NWKRTCಯಲ್ಲಿ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯಾಗಿದ್ದು, MBA MSW BE LLB ಮತ್ತು ಎನಿ ಡಿಗ್ರಿ ಕೂಡ ಆದರೆ ಈಗಾಗಲೇ ಈ ಸಾರಿಗೆ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೆ ಬಿ ಗ್ರೂಪ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ನೇಮಕಾತಿ ಅಧಿಸೂಚನೆಯ ಬಗ್ಗೆ ಕೊಡ್ತೀವಿ. ಯಾರೆಲ್ಲ ಈ ಒಂದು ನೋಟಿಫಿಕೇಷನ್ ಅಪ್ಲಿಕೇಬಲ್ ಇದೆ ಅವರುಗಳು ಕೂಡ ನೋಡ್ಬೋದು. ಹಾಗೆ ಈ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕನ್ನೋರು ಕೂಡ ಈ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಪೋಸ್ಟ್ಗಳು ಏನು 6 ವಿವಿಧ ರೀತಿಯ ಪೋಸ್ಟ್ಗಳ ನೋಟಿಫಿಕೇಷನ್ ಆಗಿದೆ, ಅವುಗಳ ಬಗ್ಗೆ ಮಾಹಿತಿ ಇದೆ. ಅವುಗಳ ಪ್ರಮೋಷನ್ನು, ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರಮೋಷನ್ ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ, ಹುದ್ದೆಗಳ ಸಂಖ್ಯೆ ಮತ್ತು ಕ್ವಾಲಿಫಿಕೇಷನ್ನು, ಏಜ್ ಲಿಮಿಟ್ ಆ್ಯಂಡ್ ಅಪ್ಲಿಕೇಶನ್ ಡೇಟ್ ಆ್ಯಂಡ್ ಫೀಸು, ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಎಕ್ಸಾಮ್ ಪ್ಯಾಟರ್ನು, ಅದರಲ್ಲಿ ಈ ಸ್ಪೆಸಿಫಿಕ್ ಪೇಪರ್ ಅಂತ ಇದೆ. ಈ ಒಂದು ಕೋರ್ಸ್ಗಳಿಗೆ, ಈ ಒಂದು ಪೋಸ್ಟ್ಗಳಿಗೆ ಸ್ಪೆಸಿಫಿಕ್ ಪೇಪರ್ ಇದೆ. ಆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಹೇಳ್ತೀವಿ. ಬುಕ್ಸು, ಸೋರ್ಸಸ್ಸು, ಹೇಗೆ ಓದಬೇಕು, ಕೊನೆಯಲ್ಲಿ ಮೋಟಿವೇಶನ್ಸು, ರಿಯಾಲಿಟಿ ಇರ್ತದೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದುವವರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಲೆಟ್ ಅಸ್ ಸ್ಟಾರ್ಟ್. ದಿಸ್ ಇಸ್ ಮೈ ಬೇಸಿಕ್ ಇನ್ಫಾರ್ಮೇಷನ್. ಸುಮಾರು ಒಂದು 15 ವರ್ಷಗಳ ಸಕ್ಸಸ್ಫುಲ್ ಕಾಂಪಿಟೇಟಿವ್ ಜರ್ನಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್, ವಿ ಕಿಂಗ್ಡಮ್ ಟೆಲಿಗ್ರಾಮ್ ಗ್ರೂಪ್ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ವಿ ಕಿಂಗ್ಡಮ್ ಆ್ಯಪ್ದ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತದೆ. ನೀವಲ್ಲಿ ಜಾಯಿನ್ ಆಗಿ ನಮ್ಮ ಪರ್ಸನಲ್ ಗೈಡೆನ್ಸ್ ಆದರೂ ತೊಗೊಳ್ಬೋದು, ಮಾಹಿತಿ ಆದರೂ ಪಡೀಬಹುದು. ಸರ್, ಈ ಹುದ್ದೆಗಳ ಬಗ್ಗೆ ಇಲ್ಲಿ ನಾವು NWKRTC ಅಂತ ಕೇಳಿದ್ರೆ ನಾರ್ತ್ ವೆಸ್ಟ್ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ 4 ರಸ್ತೆ ಸಾರಿಗೆ ಸಂಸ್ಥೆಗಳಿದ್ದಾವೆ. ಅವುಗಳಲ್ಲಿ ಈ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ, ಈ ಹುಬ್ಬಳ್ಳಿ ಬೆಳಗಾವಿ, ಈ ಗ್ರೀನ್ ಕಲರ್ ಬಸ್ ಬರ್ತದೆ ನೋಡ್ರಿ, ಗ್ರೀನ್ ಕಲರ್ ಬಸ್, ಆ ಗ್ರೀನ್ ಕಲರ್ ಬಸ್ದೆ ಈ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ. ಇದರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಅದಾರ. ಇವ್ರ ಕೆಳಗಡೆ ಚೇರ್ಮನ್ ಅಂತ ಇರ್ತಾರೆ. ಅವರು ಒಬ್ಬ ರಾಜಕಾರಣಿ ಆಗಿರ್ತಾರೆ. ವೈಸ್ ಚೇರ್ಮನ್ ಅಂತ ಇರ್ತಾರೆ. ಅವ್ರ ಕೆಳಗಡೆ MD ಅಂತ ಇರ್ತಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್, ಸಾಮಾನ್ಯವಾಗಿ IAS ಆಫೀಸರ್ ಆಗಿರ್ತಾರೆ. ಇದು ಸಾಮಾನ್ಯವಾಗಿ ಒಂದು NWKRTCಯ ಒಂದು ಹೈರಾರ್ಕಿ ಅಥವಾ ಶ್ರೇಣಿ. ಈ NWKRTCಯಲ್ಲಿ ಗ್ರೂಪ್ ಬಿ ಹುದ್ದೆಗಳು, ಗ್ರೂಪ್ ಬಿ ಹುದ್ದೆಗಳು ನೇಮಕಾತಿ ಅಧಿಸೂಚನೆ ಆಗಿದೆ. ಇವು 4 ಕರ್ನಾಟಕದಲ್ಲಿರುವಂಥ ಒಂದು ಸಾರಿಗೆ ಸಂಸ್ಥೆಗಳು. ದಕ್ಷಿಣ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಬರ್ತವೆ, ಬೆಂಗಳೂರನ್ನು ಹೊರತುಪಡಿಸಿ. ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು KKRTCಯಲ್ಲಿ ಬರ್ತವೆ. ಈ ಕಿತ್ತೂರು ಕರ್ನಾಟಕ ಅಂತ ನಾವೇನು ಕರಿತೀವಿ, ಹುಬ್ಬಳ್ಳಿ ಬೆಳಗಾವಿ ಈ ಭಾಗವನ್ನು, ಆ ಕಿತ್ತೂರು ಕರ್ನಾಟಕ, ಕೊನೆಗೆ ಬೆಂಗಳೂರು, ಈ 4 ಸಾರಿಗೆ ಸಂಸ್ಥೆಗಳು. ಅದರಾಗಿ ಇವು ನೋಟಿಫಿಕೇಶನ್ ಆಗಿರುವಂಥದ್ದು NWKRTC. ಮುಂದಿನ ದಿನಗಳಲ್ಲಿ ಇವುಗಳಲ್ಲಿ ಕೂಡ ಇದೇ ಥರದ ಪೋಸ್ಟ್ಗಳದಾವೆ. ಆದರೂ ಕೂಡ ಆಗಬಹುದು. ಯಾರೆಲ್ಲ ಕ್ವಾಲಿಫೈಡ್ ಇದ್ರಿ, ಯಾರೆಲ್ಲ ಕ್ವಾಲಿಫಿಕೇಷನ್ ಇದೆ, ಗಮನದಲ್ಲಿಟ್ಕೊಳ್ಳಿ. ಸರಿ, ಈ ಸಾಮಾನ್ಯವಾಗಿ NWKRTC ಆಗಿರ್ಬೋದು ಅಥವಾ ಯಾವುದೇ ಸಾರಿಗೆ 4 ಸಾರಿಗೆ ಸಂಸ್ಥೆಗಳಲ್ಲಿ 4 ಥರದ ಪೋಸ್ಟ್ಗಳದಾವೆ. ನಾವು ಸರ್ಕಾರಿ ಹುದ್ದೆಗಳಲ್ಲಿ 4 ಥರ ಇರ್ತವೆ. ಒಂದು ಗ್ರೂಪ್ ಡಿ ಹುದ್ದೆಗಳು, ಈ ಕ್ಲರ್ಕ್, ಪ್ಯೂನಿ ಇಂಥವು, SSLC ಕೆಳಗಡೆ ಕ್ವಾಲಿಫಿಕೇಷನ್. ಈ ಡಿಗ್ರಿ ಮತ್ತು PUC ಕ್ವಾಲಿಫಿಕೇಷನ್ ಇರುವಂಥ ಗ್ರೂಪ್ ಸಿ ಹುದ್ದೆಗಳು, ಅದೇ ಕ್ಲಾಸ್ 3 ಅಂತ, ಕ್ಲಾಸ್ 2, ಕ್ಲಾಸ್ 1. ಈಗ ನೀವು ಅಪ್ಲಿಕೇಶನ್ ಹಾಕುವಂಥದ್ದು, ಈಗ ನಾವು ಈ ವಿಡಿಯೋದಲ್ಲಿ ಹೇಳುವಂಥದ್ದು ಕ್ಲಾಸ್ 2 ಅಥವಾ ಗ್ರೂಪ್ ಬಿ ಹುದ್ದೆ. ಗ್ರೂಪ್ ಬಿ ಹುದ್ದೆ ಅಂತ ಕೇಳಿದ್ರೆ ಇದು ಆಫೀಸರ್ ಪೋಸ್ಟ್ ಆಗಿರುತ್ತದೆ. ನೆನ್ಪಿಟ್ಕೊಂಡೇರಿ, ಸರ್ಕಾರಿ ನೌಕರರಲ್ಲಿನೇ ಒಂದು ಸಿಬ್ಬಂದಿ, ಸ್ಟಾಫ್ ಅಂತ ಕರಿತೀವಿ, ಇನ್ನೊಂದು ಆಫೀಸರ್ ಅಂತ ಕರಿತೀವಿ. ಇವೆರಡೂ ಕೂಡ ಆಫೀಸರ್ಗಳಲ್ಲಿ ಬಂದರೆ ಇವುಗಳೆಲ್ಲ ಸಿಬ್ಬಂದಿಯಲ್ಲಿ ಬರ್ತವೆ. ನಾನು ಯಾವಾಗಲೂ ಹೇಳೋದು, ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಿ ಅಂತಂದರೆ ಸಾಧ್ಯವಾದಷ್ಟು ಇಲ್ಲಿ ನೋಡ್ರಿ, ಒಂದು ಜಾಬ್ ಅಂತ ಕೇಳಿದರೆ ಅದೇನು ಬೇರೆದ್ದಲ್ಲ. ಒಂದು ಜಾಬ್ ಅಂತ ಕೇಳಿದರೆ ಒಂದು ಎಕ್ಸಾಮ್ ಪಾಸ್ ಆಗಬೇಕು. ಒಂದು ಎಕ್ಸಾಮ್ ಅಂತ ಕೇಳಿದರೆ ನಾಲೆಜ್ ಬೇಕು. ನಾಲೆಜ್ ಅಂತ ಕೇಳಿದ್ರೆ ಸ್ಟಡಿ ಬೇಕಷ್ಟೇ. ನಿಮಗೆ ಸ್ಟಡಿ ಮಾಡುವ ಸಾಮರ್ಥ್ಯ ಇದ್ದರೆ, ಡೆಪ್ತಾಗಿ ಓದುವ ಸಾಮರ್ಥ್ಯ ಇದ್ದರೆ, ಆಲ್ವೇಸ್ ಫೋಕಸ್ ಆನ್ ಆಫೀಸರ್. ಇಟ್ ಡಸಂಟ್ ಮೀನ್ ದಟ್ ಓನ್ಲಿ ಆಫೀಸರ್ಗೆ ಟ್ರೈ ಮಾಡಿರಿ ಅಂತಲ್ಲ. ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಮನದ ಪರಿಸ್ಥಿತಿ, ವಿವಿಧ ಅಂಶಗಳ ಪರಿಗಣಿಸಿ
ಪ್ರಯತ್ನ ಮಾಡುವಾಗ ಇದರ ಮೇಲೆ ಗಮನದಿರಲಿ. ಸರಿ ಸರ್, ಈ NWKRTCಯಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳಿದಾವೆ ನೋಡ್ರಿ. ಸಾರಿಗೆ ಇಲಾಖೆ, ಸಾರಿಗೆ ಇಲಾಖೆಯಲ್ಲಿ 4 ರಸ್ತೆ ಸಾರಿಗೆ ಸಂಸ್ಥೆಗಳು, 4 ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ನಮ್ಮ NWKRTC ಸದ್ಯ ಈ ಒಂದು ವಿಡಿಯೋದಲ್ಲಿ, ಇದರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗಳು. 1ನೇ ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, 2ನೇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಸೊ ನಂತರ 3ನೇದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಇವಾಗ ಏನು ಪೋಸ್ಟ್ ಕರೆದ್ರಲ್ಲ 6 ಪೋಸ್ಟ್, ಇವು 3 ಪ್ಲಸ್ ಸೊ ಲಾ ಡಿಪಾರ್ಟ್ಮೆಂಟ್ 4, ಲೇಬರ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 5, ಅಕೌಂಟ್ ಡಿಪಾರ್ಟ್ಮೆಂಟ್ 6. NWKRTCಯಲ್ಲೇ ಈ 6 ಡಿಪಾರ್ಟ್ಮೆಂಟ್ಗಳಿಂದ ಪೋಸ್ಟ್ ಕರೆದಿದ್ದಾರೆ. ಇನ್ನು ಇವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಬಿ ಗ್ರೂಪ್ ಪೋಸ್ಟ್ಗಳು ಕೂಡ ಅದಾವೆ. ಸೊ ಗ್ರೂಪ್ ಬಿ, ಗ್ರೂಪ್ ಎ ಪೋಸ್ಟ್ಗಳು ತುಂಬ ಕಡಿಮೆ ಒಂದು ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ಯಾರ್ಯಾರು ಕ್ವಾಲಿಫೈಡ್ ಇದ್ರಿ, ಕ್ವಾಲಿಫಿಕೇಶನ್ ಇದೆ, ಸೊ ಮಿಸ್ ಮಾಡ್ಕೋಬೇಡಿ ಅವಕಾಶ. 1 ಪೋಸ್ಟ್ ಇದೆ, 2 ಪೋಸ್ಟ್ ಇದೆ ಅಂತಲ್ಲ, ಯಾಕಂದರೆ ಪೋಸ್ಟ್ಗಳೇ ಕಡಿಮೆ ಇದ್ದಾಗ ಸೊ ಇರಲಾರ್ದ ಪೋಸ್ಟ್ಗಳನ್ನು ತಂದು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಕ್ಯಾಟಗರಿಯಲ್ಲಿ ಇಲ್ಲ ಅಂತ ಕೇಳಿದ್ರೆ GM ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಸರಿ ಸರ್, ಈಗ ನಾವು NWKRTCಯ ಒಂದು ಐರಾರಿಕಿ ಅಂದರೆ ಯಾರಾದ್ಮೇಲೆ ಯಾರು, ನಮ್ಮ ಒಂದು ಪೋಸ್ಟ್ ಇವಾಗ 6 ಪೋಸ್ಟ್ ಕರೆದಾರೆ, ನಾವು ಗ್ರೂಪ್ ಬಿ ಅಂತ ಕೇಳಿದೆ. ಆ ಗ್ರೂಪ್ ಬಿ ಅಂತ ಕೇಳಿದ್ರೆ ಸೊ ಎಲ್ಲಿ ಐತದು? ಫಸ್ಟ್ ಸಾರಿಗೆ ಸಚಿವರು ಬರ್ತಾರೆ, ಅವ್ರ ಕೆಳಗಡೆ ಮೇನ್ ರಿಯಲ್ ಅಂತ ಕೇಳಿದ್ರೆ ಈ ಚೇರ್ಮನ್, ಅಗೇನ್ ನೀವು ಕೂಡ ML ಆಗಿರ್ತಾನೆ. ಸೊ ಇವ್ರ ಕೆಳಗಡೆ MD IAS ಆಫೀಸರ್ ಇರ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಜನರಲ್ ಮ್ಯಾನೇಜರ್ ಅಂತ GM ಅಂತ ಇರ್ತಾರೆ. ಅದು ಅಕೌಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೊ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು. ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಈಗ ನಮ್ಗೆ ಹುದ್ದೆಗಳು ನೋಡೋಣ. ಸೊ ಪೋಸ್ಟ್ ಕಡಿಮೆ ಅದಾವೆ. ಡೈರೆಕ್ಟ್ ಕ್ಯಾಂಡಿಡೇಟ್ಗಳಿಗೆ 27 ಪೋಸ್ಟ್ ಅದಾವೆ ನೇರ. ಅಂದರೆ ಸಾರಿಗೆ ಇಲಾಖೆ ನೌಕರರಾಗಬೇಕಂತ ಏನಿಲ್ಲ, ಜಸ್ಟ್ ಕ್ವಾಲಿಫಿಕೇಷನ್ ಇದ್ದರೆ ಸಾಕು. ಸೊ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್, ಅಸಿಸ್ಟೆಂಟ್ ಲಾ ಆಫೀಸರ್ ಆ್ಯಂಡ್ ಲೇಬರ್ ಆ್ಯಂಡ್ ವೆಲ್ಫೇರ್ ಆಫೀಸರ್ ಅಸಿಸ್ಟೆಂಟ್, ಆ್ಯಂಡ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆ್ಯಂಡ್ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್. ಇಷ್ಟು ಪೋಸ್ಟ್ಗಳದಾವ. ಇವೆಲ್ಲವೂ ಕೂಡ ಗ್ರೂಪ್ ಬಿ ಪೋಸ್ಟ್ಗಳೇ, ಎಲ್ಲವೂ ಕೂಡ ಗ್ರೂಪ್ ಬಿ ಪೋಸ್ಟ್ಗಳೇ. ಸೊ ಇನ್ನು ಆಲ್ರೆಡಿ KSRTC NWE 4 ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ 5 ವರ್ಷ ಕೆಲಸ ಮಾಡಿರಬೇಕು. ಅವರು ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಅಸಿಸ್ಟೆಂಟ್, ಯಾವುದೇ ಒಂದು ಪೋಸ್ಟಲ್ಲಿ ಈ 4 ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ 5 ವರ್ಷ ಆಗಿರಬೇಕು. ಅವರಿಗೆ ಇನ್ ಸರ್ವಿಸಲ್ಲಿ 6 ಪೋಸ್ಟ್ ಅದಾವೆ. ಆ 4 ಥರದ ಪೋಸ್ಟ್ಗಳದಾವ. ಸೊ ಅಫ್ಕೋರ್ಸ್ 1-2 ಅದಾವ, ಬಟ್ ಇನ್ ಸರ್ವಿಸ್ ಇರೋದರಿಂದ ಕಾಂಪಿಟೇಷನ್ ಕಡಿಮೆ ಇರ್ತದೆ. ನಿಮ್ಮದೇನಾದರೂ ಈಗ ಮುಂದೆ ನಾನು ಕ್ವಾಲಿಫಿಕೇಷನ್ ಹೇಳ್ತೀನಿ, ಆ ಕ್ವಾಲಿಫಿಕೇಷನ್ ಇದ್ದರೆ ಅಪ್ಲೈ ಮಾಡ್ಬೋದು. ಸೊ ನಂಬರ್ 1 ಪೋಸ್ಟ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ AME ಅಂತ ಕರಿತೀವಿ ಗ್ರೂಪ್ ಬಿ ಪೋಸ್ಟ್. ಕ್ವಾಲಿಫಿಕೇಷನ್ ನೋಡ್ರಿ, ಇಂಜಿನಿಯರಿಂಗ್ ಆಗಿರಬೇಕು, ಮೆಕ್ಯಾನಿಕಲ್ ಆಟೋಮೊಬೈಲ್ ಪ್ಲಸ್ ಒಂದು ಸೊ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ. ಇದ್ರದ್ದೇನು ಲೈಸೆನ್ಸ್ ಈಗಿಲ್ಲಂದ್ರೂ ನಡೀತದೆ, ಪ್ರೊಬೇಷನರಿ ಒಳಗೆ ಮಾಡ್ಬೋದು. ಸಿಂಪ್ಲಿ BE ಆಗಿ ನಿಮಗೆ ಆಟೋಮೊಬೈಲ್ ಒಂದು ಮೆಕ್ಯಾನಿಕಲಲ್ಲಿ ಒಂದು ಫೀಲ್ಡಲ್ಲಿದ್ದರೆ ಅಥವಾ ಆ ಒಂದು ಬ್ರಾಂಚಸ್ಗಳಲ್ಲಿ ನಿಮ್ಮದು ಇಂಜಿನಿಯರಿಂಗ್ ಮುಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ನೀವು ಒಂದು ವೇಳೆ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನೀವು ಕ್ಲಾಸ್ 2 ಆಫೀಸರ್ ಗ್ರೂಪ್ ಬಿ ಹುದ್ದೆ ಆಗಿ ಜಾಯಿನ್ ಆದರೆ ನೆಕ್ಸ್ಟ್ 3 ವರ್ಷ ಮಿನಿಮಮ್, ಸೊ 5-6 ವರ್ಷಕ್ಕೆ ಮಿನಿಮಮ್ 5 ಇಯರ್ಸ್ ಅಂದ್ಕೊಳ್ಳೋಣ, ಗ್ರೂಪ್ ಎ ಪೋಸ್ಟಿಗೆ ಬರ್ತೀರಿ. ಇಲ್ಲಿ C1 ಅಂತ ಕೇಳಿದ್ರೆ ಕ್ಲಾಸ್ 1 ಗ್ರೂಪ್ ಎ ಪೋಸ್ಟಿಗೆ ಬರ್ತೀರಿ. ಸೊ ನೀವು ಪೂರ್ತಿ ಪ್ರಮೋಷನ್ ಆಗಿ ನೀವೊಂದು 35 ಏಜಿಗೆ ಏನಾದರೂ ಜಾಯಿನ್ ಆದರೆ 25 ವರ್ಷ ಸರ್ವಿಸ್ ಸಿಗುತ್ತೆ ಟೋಟಲ್. ಯಾಕಂದರೆ 60 ವರ್ಷ ನಮ್ಮದು ಸರ್ಕಾರಿ ನೌಕರರ ರಿಟೈರ್ಮೆಂಟ್ ಏಜ್ ಇರ್ತದೆ. ಈ 60 ಏಜಿಗೆ ಬಂದಾಗ ಇಡೀ ನಮ್ಮ NWKRTCಯಲ್ಲಿ ನೀವು ಹೈಯೆಸ್ಟು ಸದ್ಯ 22,000 ನೌಕರರು NWKRTCಯಲ್ಲಿದ್ದಾರೆ. ಆ ಎಲ್ಲ ನೌಕರರಿಗೆ ನೀವೇ ಬಾಸ್ ಆಗೇ ಇರ್ತೀರಿ. ಸೊ ಇಟ್ ಮೀನ್ಸ್ ಅಗೇನ್ ಹೇಳಿದ್ನೆಲ್ಲ, ಆಫೀಸರ್ ಪೋಸ್ಟ್ಗಳಿಗೆ ಪವರು ಪೊಸಿಷನ್ನು ಜಾಸ್ತಿ ಇರ್ತದೆ. ನಾನು ಯಾವಾಗಲೂ ಹೇಳ್ತೀನಿ, ಸೊ ನಾವು ಯಾವುದೋ ಒಂದು ಪೋಸ್ಟಿಗೆ ಹೋಗಿ 20 ವರ್ಷ ಆದಮೇಲೆ ನಾವು ಬಿ ಗ್ರೇಡ್ ಆಫೀಸರ್ ಆಗಿ, ಆವಾಗ ನಮ್ಮ ವಯಸ್ಸು 50-55, BP, ಶುಗರು, 108 ಟೆನ್ಷನ್ಗಳು. ಆವಾಗ ಯಾವ ಅಧಿಕಾರ, ಯಾವ ಒಂದು ಈಗಿರುವಂಥ ಒಳ್ಳೆಯ ಉದ್ದೇಶಗಳು ಯಾವ ಇರೋದಿಲ್ಲ ಆವಾಗ. ಅದಕ್ಕೆ ನೀವು ಸಣ್ಣವರಿದ್ದರೆ, ನಿಮ್ಗೆ ಏಜ್ ಇದ್ದರೆ, ಕ್ರೇಜ್ ಇದ್ದರೆ, ಏಜ್ ಇರುವಾಗಲೇ ಅಧಿಕಾರಿ ಅನ್ನೋ ಒಂದು ಹುದ್ದೆಯನ್ನು ಓದಿ ಪಡೆಯಿರಿ. ಸೊ ನೆಕ್ಸ್ಟ್ 2ನೇ ಪೋಸ್ಟು ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ, ಮ್ಯಾನೇಜರ್ ಅಂತ. ಯಾಕೆ ನನಗೆ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಬಂತು ಅಂದರೆ, ಇದು PUC ಮೇಲಿರುವಂಥ ಪೋಸ್ಟು. ಈ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ಟಿಕೆಟ್ ಕಲೆಕ್ಟರ್ ಅಂತ ಬರ್ತಾರೆ, ಟಿಕೆಟ್ ಕಂಟ್ರೋಲರ್ ಅಂತ ಬರ್ತದೆ, TC ಅಂತ ಕರಿತೀವಿ. ನಂತರ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಬರ್ತದೆ, ನಂತರ ಸೂಪರಿಂಟೆಂಡೆಂಟ್ ಅಂತ ಬರ್ತದೆ, ನಂತರ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಬಿ ಗ್ರೇಡ್ ಪೋಸ್ಟ್. ನೀವೇನಾದರೂ ATI ಪ್ರಮೋಷನ್ ಆದರೆ ರಿಟೈರ್ಮೆಂಟ್ ಆಗುವತ್ತಿಗೂ ಕೂಡ ಬರೋದು ಡೌಟ್ ಇಲ್ಲಿಗೆ.
ಅದರಲ್ಲಿ ನೀವು ಜಸ್ಟ್ 6 ಮಂತ್ ಓದಿದರೆ ಇದನ್ನಾಗ್ಬೋದು. ಸೊ MBA ಟ್ರಾನ್ಸ್ಪೋರ್ಟೇಷನ್ ಮತ್ತು ಮಾರ್ಕೆಟಿಂಗ್ MBAದಲ್ಲಿ, MSW HR ಆರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಅಥವಾ ಬಿ ಇಂಜಿನಿಯರಿಂಗ್ ಆಟೋಮೊಬೈಲ್ಸ್ ಆ್ಯಂಡ್ ಮೆಕ್ಯಾನಿಕ್, ಈ ಮೂರದವರು ಕೂಡ ಅಪ್ಲೈ ಮಾಡ್ಬೋದು. ಸೊ ಹೆವಿ ಲೈಸೆನ್ಸು ಅವಶ್ಯಕ ಇದ್ದರೆ ಓಕೆ, ಇಲ್ಲಾಂದರೆ ಪ್ರೊಫೆಷನರಿಯಲ್ಲಿ ತೊಗೊಳ್ಬೋದು, ಇಲ್ಲಾಂದ್ರೂ ಕೂಡ ಅಪ್ಲೈ ಮಾಡಿ. ಈಗ ಆಲ್ರೆಡಿ ವರ್ಕ್ ಮಾಡಿದವರಿಗೆ ಜಸ್ಟ್ ಎನಿ ಡಿಗ್ರಿ ಆದರೆ ಸಾಕು. ಆಲ್ರೆಡಿ ನೀವು 4 ಇಲಾಖೆಗಳಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಜಸ್ಟ್ ಎನಿ ಡಿಗ್ರಿ. ಸೊ ಇಲ್ಲಿ ನೋಡ್ರಿ, ನೀವೇನಾದರೂ ATM ಆಗಿಸಿ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಆಗಿ ಇಲ್ಲಿಗೆ ನೀವು ಜಾಯಿನ್ ಆದರೆ 3 ಇಯರ್ಸ್ಗೆ ಎ ಗ್ರೇಡ್ ಕ್ಲಾಸ್ 1 ಆಫೀಸರ್, ಸೀನಿಯರ್ ಕ್ಲಾಸ್ 1 ಆಫೀಸರ್, ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ಇಡೀ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಬಾಸ್ ಇರ್ತೀರಿ. ಸೊ ಪ್ರಮೋಷನ್ ಬೇಗ ಇರ್ತದೆ, ಪೊಸಿಷನ್ ಚೆನ್ನಾಗಿರ್ತದೆ. ಇನ್ನು ಮೂರನೇದು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ MSW ಮತ್ತು MBA. ಸೊ HR ಪರ್ಸನಲ್ ಮ್ಯಾನೇಜ್ಮೆಂಟ್, ಪರ್ಸೋನೆಲ್ ಮ್ಯಾನೇಜ್ಮೆಂಟ್, ನಾಟ್ ಪರ್ಸನಲ್, ಪರ್ಸೋನೆಲ್ ಅಂದರೆ ಸೊ ಇಟ್ ಈಸ್ ನಥಿಂಗ್ ಬಟ್ HR. ಸೊ MSW ಇದರಿಗೆ ಗೋಲ್ಡನ್ ಅಪಾರ್ಚುನಿಟಿ, ಸೊ ಅಪ್ಲೈ ಮಾಡ್ಬೋದು. ನೀವೇನಾದರೂ AO ಆಗಿಸಿ ಅಪಾಯಿಂಟ್ ಆದರೆ ಸೊ ನೆಕ್ಸ್ಟ್ 3 ಇಯರ್ಸ್ಗೆ ಕ್ಲಾಸ್ 1 ಆಫೀಸರ್, ಸೊ ಅಟ್ ದಿ ಎಂಡ್ ಆಫ್ ರಿಟೈರ್ಮೆಂಟ್ ಟೈಮಿಗೆ ಸೊ ಜನರಲ್ ಮ್ಯಾನೇಜರ್ ಆಗಿರ್ತೀರಿ. ಯಾವುದು? ಸೊ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟದ್ದು. ಸೊ ಇನ್ನು ಅಸಿಸ್ಟೆಂಟ್ ಅಕೌಂಟ್ ಆಫೀಸರು MCOM ಆಗಿರಬೇಕು. MBA BCOM ಮೇಲೆ MBA ಮಾಡಿದರೆ ಮಾತ್ರ ಬರುತ್ತೆ. ಸೊ ಇದು ಸೊ ಈ ಪೋಸ್ಟು ಕೂಡ ಅಷ್ಟೇ. ನೀವೇನು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಆದರೆ ನಂತರ ಒಂದು 3 to 5 ಇಯರ್ಸ್ಗೆ ಅಕೌಂಟ್ ಆಫೀಸರು. ಸೊ ನೆನ್ಪಿಟ್ಕೊಂಡಿರಿ, ಇವೆಲ್ಲ B ಗ್ರೂಪ್ ಪೋಸ್ಟ್ಗಳೆಲ್ಲ ಡಿಸ್ಟಿಕ್ ಲೆವೆಲ್ಲು ಕೆಲಸ ಮಾಡ್ತೀರಿ. ಡಿಸ್ಟಿಕ್ ಲೆವೆಲ್ ಆದಮೇಲೆ ಹೆಡ್ ಕ್ವಾರ್ಟರ್ಸ್. ಫಾರ್ ಎಕ್ಸಾಂಪಲ್ ಈಗ ಕಲ್ಯಾಣ NWKRTC ಇದೆ. ಸೊ ಈಗ ನಾವು ಹುಬ್ಬಳ್ಳಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಅಂದರೆ ಹುಬ್ಬಳ್ಳಿ ಹೆಡ್ ಕ್ವಾರ್ಟರ್ಸ್. ನಂತರ ಅಲ್ಲಿ ಬರುವ ಎಲ್ಲ ಡಿಸ್ಟಿಕ್ಗಳಲ್ಲಿ ಸೊ ಡಿಸ್ಟಿಕ್ ಅಥವಾ ಡಿವಿಷನ್ ಅಂತ ಕರಿತೀವಿ. ಡಿಪೋ, ಬಸ್ ಡಿಪೋ ಇದರದ್ದು ಬೇಸಿಕ್ ಯೂನಿಟ್. ಸೊ ನೀವು ವರ್ಕ್ ಮಾಡುವಂಥದ್ದು ಡಿಸ್ಟಿಕ್ ಲೆವೆಲಲ್ಲಿ ವರ್ಕ್ ಮಾಡ್ತೀರಿ. ಸೊ ಹಾಗಾಗಿ ಅಕೌಂಟ್ ಆಫೀಸರ್ ಆಗಿ ಸೊ ನೀವು ಪ್ರಮೋಷನ್ ಆದಾಗ ಹೆಚ್ಚು ಕಡಿಮೆ ಸೊ ಒಂದು ಡಿಸ್ಟ್ರಿಕ್ಕಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ಎಲ್ಲ ಈ ಟಿಕೆಟ್ನ ದುಡ್ಡು ಗಿಡ್ಡು ಎಲ್ಲವಷ್ಟು ಕೂಡ ನಿಮ್ಮ ಜವಾಬ್ದಾರಿನೇ ಇರ್ತದೆ. ಸೊ ನಮಗೆ ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ಒಂದು BCOM ಅಲ್ಲಿ ಪೋಸ್ಟ್ ಅದೇ. ಇದಾದ ನಂತರ ಸೂಪರ್ವೈಸರ್, ಇದಾದ ನಂತರ ಸೂಪರ್ಡೆಂಟ್, ಅದಾದ ನಂತರ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್. ಸೊ ಇಲ್ಲಿಂದ 5 ವರ್ಷ, ಇಲ್ಲಿಂದ 10 ವರ್ಷ, 20 ವರ್ಷ, 15 ವರ್ಷ ಸರ್ವಿಸ್ ಆದಮೇಲೆ ಇಲ್ಲಿಗೆ ಬರ್ತೀರಿ. 6 ತಿಂಗಳಲ್ಲಿನೇ ಇಲ್ಲಿ ನೀವು B ಗ್ರೇಡ್ ಪೋಸ್ಟ್ಗೆ ಹೋಗಬಹುದು. ಸೊ ನೆಕ್ಸ್ಟ್ ನೋಡ್ರಿ, 5ನೇ ಪೋಸ್ಟು ಒಂದು ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರು, ಲೇಬರ್ ಡಿಪಾರ್ಟ್ಮೆಂಟು. ಸೊ MSW ದರಿಗೆ ಮಾತ್ರ ಇದೆ. ಸೊ MSW ದರಿಗೆ ತುಂಬ ಒಳ್ಳೆಯ ಪೋಸ್ಟು. HR ಮತ್ತು ಇಂಡಸ್ಟ್ರಿಯಲ್ ರಿಲೇಷನ್ ಎನಿವನ್ ಆಗಿರಬೇಕು. ಸೊ ಅದೇ ಆಲ್ರೆಡಿ ವರ್ಕ್ ಮಾಡೋರಿಗೆ ಎನಿ ಡಿಗ್ರಿ, MSW ಬೇಕಾಗಿಲ್ಲ. ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರಿ 5 ಇಯರ್ಸ್ ಆಗಿದೆ ಅಂದರೆ ಎನಿ ಡಿಗ್ರಿ. ಸೊ ಇಲ್ಲಿ ಕೂಡ ಅಷ್ಟೇ, ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿ ನೀವು ಜಾಯಿನ್ ಆದರೆ ಸೊ ಚೀಫ್ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿ ಸೊ ನೀವು ಪ್ರಮೋಷನ್ ಆಗ್ತದೆ. ಸೊ ಜಸ್ಟ್ 5 ಇಯರ್ಸ್ಗೆ ಎ ಗ್ರೇಡ್ ಪೋಸ್ಟ್ಗೆ ಪ್ರಮೋಷನ್ ಆಗ್ತೀರಿ. ಇನ್ನು 6ನೇ ಪೋಸ್ಟು ಲಾ ಆಫೀಸರು, LLB ಆಗಿರಬೇಕು. 2 ವರ್ಷ ಅಡ್ವೊಕೇಟ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಇರಬೇಕು. ಅದೇ ನೀವು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಿ 5 ಇಯರ್ಸ್ ಆಗಿದೆ ಅಂದರೆ ಜಸ್ಟ್ LLB ಆದರೆ ಸಾಕು, ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಸರ್ ನನಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಏನು ಮಾಡಬೇಕು? ಸೊ ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಇಲ್ಲಿಂದ ನಾವು ಕ್ಲಾಸ್ 2 ಆಫೀಸರ್ ಆಗೋದ್ರೆ ಸೊ ರಿಟೈರ್ಮೆಂಟ್ ಆಗಬೇಕಾದ್ರೆ ಸೊ ಚೀಫ್ ಒಂದು ಲಾ ಆಫೀಸರ್ ಆಗಿ ಸೆಲೆಕ್ಷನ್ ಗ್ರೇಡ್ ಪೋಸ್ಟಲ್ಲಿ ಇರ್ತೀವಿ, ಟಾಪ್ ಪೋಸ್ಟಲ್ಲಿ ಇರ್ತೀವಿ. ಸೊ ಕ್ವಾಲಿಫಿಕೇಷನ್ ನೋಡ್ರಿ, ಎಲ್ಲ ಪೋಸ್ಟ್ಗಳು ಇರುವಂಥದ್ದು ಇಲ್ಲೇ. ಅದೇ ಆಲ್ರೆಡಿ ವರ್ಕ್ ಮಾಡೋರಿಗೆ ಮಾತ್ರ ಎನಿ ಡಿಗ್ರಿ. ಆಲ್ರೆಡಿ ವರ್ಕ್ ಮಾಡೋದ್ರೆ ಓನ್ಲಿ ಸಾರಿಗೆ ಇಲಾಖೆಯಲ್ಲಿ ವರ್ಕ್ ಮಾಡೋರಿಗೆ ಮಾತ್ರ. ಸೊ MBA, ಅದರಲ್ಲಿ ವಿಶೇಷವಾಗಿ MSW ಗೋಲ್ಡನ್ ಅಪಾರ್ಚುನಿಟಿ. ಸೊ MCOM, LLB, BE. ಸೊ BE ಆಟೋಮೊಬೈಲ್ಸ್ ಮೆಕ್ಯಾನಿಕಲ್ದವ್ರಿಗೆ ಕೂಡ ಸುಮಾರು ಪೋಸ್ಟ್ಗಳಿದಾವೆ. ಇದು ಕ್ವಾಲಿಫಿಕೇಷನ್. ಸೊ ಇನ್ನು ಮಿನಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 18 ಏಜ್ ಸಾಮಾನ್ಯವಾಗಿ. ಸೊ ಮ್ಯಾಕ್ಸಿಮಮ್ಮು ಜಾಸ್ತಿ ಇರ್ತದೆ. GMನರಿ 38, ಸೊ ಕ್ಯಾಟಗರಿ 1 SC ST 43 ಸಹಜವಾಗಿ. ಇನ್ನು ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂಥವರಿಗೆ 45 ಏಜು ಮ್ಯಾಕ್ಸಿಮಮ್ ಇರುವಂಥದ್ದು. ಸರ್ ಅರ್ಜಿ ಸಲ್ಲಿಸೋ ದಿನಾಂಕ ಆಲ್ರೆಡಿ ನವೆಂಬರ್ 21ರಿಂದ ಸ್ಟಾರ್ಟ್ ಆಗಿದೆ. ಸೊ ಡಿಸೆಂಬರ್ 10 ತನಕ ಇರ್ತದೆ. ಸೊ ಪೋಸ್ಟ್ ಕಡಿಮೆ ಇರೋದ್ರಿಂದ ಎಕ್ಸ್ಟೆಂಡ್ ಮಾಡೋದು ತುಂಬ ಡೌಟು. ಸೊ ಯಾವುದಕ್ಕೂ ನೀವು ಅಪ್ಲಿಕೇಶನ್ ಹಾಕಿದರೆ ಬೆಟರ್. ಸರ್ ಫೀಸು ಸಹಜವಾಗಿ KE ಅಪ್ಲಿಕೇಶನ್ ಫೀಸ್ ಜಾಸ್ತಿ ಇರ್ತದೆ. ಬಟ್ ಇವು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇರುವುದರಿಂದ, ಜನರಲ್ ಕ್ವಾಲಿಫಿಕೇಷನ್ ಅಂತ ಕೇಳಿದರೆ ಎನಿ ಡಿಗ್ರಿ, ಇದು ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇರುವುದರಿಂದ ಸೊ ಕೆಲವೊಂದು ಸಲ ಕಾಂಪಿಟೇಷನ್ ಕಡಿಮೆ ಇರ್ತದೆ. ಕಾಂಪಿಟೇಷನ್ ಯಾಕೆ ಕಡಿಮೆ ಇರ್ತದೆ ಅಂದರೆ ಓದೋದಿಲ್ಲ, ಸೋರ್ಸ್ ಸಿಗೋದಿಲ್ಲ. ಹಾಗಾಗಿ ಸೊ ಕಷ್ಟ ಆದರೂ ಪರವಾಗಿಲ್ಲ, ಒಂದು 4 ದಿನ ದುಡ್ದಾದರೂ ಮಾಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಏನೋ ಇದ್ರ ಪರವಾಗಿ ಮಾತಾಡಿ ನಿಮ್ಮ ಸಿಂಪತಿ ಕ್ರಿಯೇಟ್ ಮಾಡ್ಕೋಬಹುದು, ಸಮಸ್ಯೆ ಬಗೆಹರಿಯೋದಿಲ್ಲ. ನಾನು ಬಂದು ನಿಮ್ಮ ಅಪ್ಲಿಕೇಶನ್ ಹಾಕೋದಿಲ್ಲ. ಸೊ ರಿಯಾಲಿಟಿಯನ್ನು ಅರ್ಥ ಮಾಡಿಕೊಂಡು ಸೊ ರೆಡಿ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ.
ಇನ್ನು ಸರ್ ಹೆಂಗೆ ನೇಮ ಸಿ ಟಿ ಎಕ್ಸಾಮ್, ಇಲ್ಲಿ ಸಿ ಟಿ ಎಕ್ಸಾಮ್ ಇರ್ತದೆ. ಈವನ್ ಡೈರೆಕ್ಟ್ ಕ್ಯಾಂಡಿಡೇಟ್ಗೂ ಆಲ್ರೆಡಿ ವರ್ಕ್ ಮಾಡುವಂಥ ಕ್ಯಾಂಡಿಡೇಟ್ಗೂ ಕೂಡ ಸಿ ಟಿ ಎಕ್ಸಾಮ್ ಇರ್ತದೆ. ಫೈನ್. ಇಲ್ಲಿ 2 ಪೇಪರ್ ಇರ್ತವೆ. ಒಂದು ಪೇಪರ್ಗೆ 300 ಅಂಕಗಳು. ಒಂದು ಜಿ ಕೆ ಪೇಪರು, ಇನ್ನು ಒಂದು ಸ್ಪೆಸಿಫಿಕ್ ಪೇಪರು. ಈ ಸ್ಪೆಸಿಫಿಕ್ ಪೇಪರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾ ಮತ್ತು ಲೇಬರ್ ಲಾ 2 ಭಾಗಗಳಿದಾವೆ. ಇಲ್ಲಿ 300 ಅಂಕಗಳದಾವ ಅಂತ ಕೇಳಿದ್ರೆ ಒಂದಕ್ಕೆ 3 ಮಾರ್ಕ್ಸ್ ಇರ್ತದೆ. ಟೋಟಲ್ 100 ಕ್ವಶನ್ಸೇ ಇರ್ತಾವೆ. ಓಕೆ, ಇಲ್ಲಿ ಕೂಡ 100 ಕ್ವಶನ್ಸ್ ಇರ್ತಾವೆ. ಪೇಪರ್ 1 ಜಿ ಕೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್. ಸ್ಪೆಸಿಫಿಕ್ ಪೇಪರಲ್ಲಿ ಸಾರಿಗೆ ಕಾನೂನುಗಳು ಮತ್ತು ಕಾರ್ಮಿಕ ಕಾನೂನುಗಳಂತ ನಿರ್ದಿಷ್ಟ ವಿಷಯಗಳು. ಇದೇ ವಿಶೇಷಕ್ಕೆ ಈ ಒಂದು ನೋಟಿಫಿಕೇಶನ್ ವಿಡಿಯೋ ಮಾಡ್ತಿರುವಂಥದ್ದು. ದ ರೀಸನ್ ಸೋರ್ಸಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಮಾಹಿತಿ ಇರೋದಿಲ್ಲ. ಇನ್ನು ಸ್ಪೆಸಿಫಿಕ್ ಪೇಪರ್ ಇರ್ತದೆ, ಇಲ್ಲಿ ಸಾರಿಗೆ ಕಾನೂನುಗಳಿರ್ತವೆ. ಈ ಮೋಟರ್ ವೆಹಿಕಲ್ ಆ್ಯಕ್ಟ್ ಇರ್ಬೋದು, ಲೇಬರ್ ಫ್ಯಾಕ್ಟ್ರಿ ಆ್ಯಕ್ಟು, ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್, ಇವುಗಳೆಲ್ಲ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಕೆ ಇ ಅವರ ಒಂದು 5ನೇ ಆಪ್ಷನ್, 5th ಆಪ್ಷನ್ ಕಡ್ಡಾಯ ಇರ್ತದೆ. ಅದನ್ನು ಟಿಕ್ ಮಾಡಲೇಬೇಕು. ನೆಕ್ಸ್ಟ್ ಎಡಿಷನಲ್ 5 ಮಿನಿಟ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಂಡಿರ್ರಿ, ಈಗ ನಮಗೆ 300 ಇಂಟು 2 ಪೇಪರ್ 600 ಮಾರ್ಕ್ಸ್ ಟೋಟಲ್ ಇರ್ತವೆ. 100 ಕ್ವಶನ್ಸು ಇಂಟು 200 ಕ್ವಶನ್ಸ್ ಇರ್ತವೆ. ಇಂಟು 3 ಅಂತ ಕೇಳಿದ್ರೆ 600 ಮಾರ್ಕ್ಸ್. ಈ 200 ಕ್ವಶನ್ಗೆ ಮಾರ್ಕ್ಸ್ ಬಿಡ್ರಿ. ನೀವು 200 ಕ್ವಶನ್ಗೆ ನೀವು ಮಿನಿಮಮ್ 30% ಅಂತ ಕೇಳಿದರೆ 60 ಕ್ವಶನ್ಸ್ ರೈಟ್ ಹಾಕಲೇಬೇಕು, ನೆಗೆಟಿವ್ ಹೋಗಿ. 60 ಕ್ವಶನ್ಸ್ ಅಂತ ಕೇಳಿದರೆ 180 ಮಾರ್ಕ್ಸ್ ತೊಗೊಲೇಬೇಕು. 180 ಮಾರ್ಕ್ಸ್ ತೊಗೊಂಡ್ರೆ ಜಾಬ್ ಆಗುತ್ತೆ ಸರ್? ಆಗೋದಿಲ್ಲ. ಸಪೋಸ್ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಈಗ ST ಕ್ಯಾಟಗರಿ ಇದೆ, ಒಂದು ಪೋಸ್ಟ್ ಖಾಲಿ ಇದೆ. ಯಾರು 180 ತೊಗೊಳ್ಳಲ್ಲ, 179 ಲಾಸ್ಟ್. ನೀವು 179 ಮಾರ್ಕ್ಸ್ ತೊಗೊಂಡ್ರೂ ಸೆಲೆಕ್ಷನ್ ಆಗೋದಿಲ್ಲ. ಯಾಕಂದರೆ ರೂಲ್ಸ್ ಪ್ರಕಾರ ಮಿನಿಮಮ್ 30% ತೊಗೊಳ್ಳೇಬೇಕು. ಹಾಗಾಗಿ ಈ ಸ್ಪೆಸಿಫಿಕ್ ಪೇಪರ್ ಸಿಲೆಬಸ್ ಇರುವುದಿಲ್ಲ. ನಿಮಗೆ ಜಿ ಕೆ ಸಮಸ್ಯೆ ಆದರೂ ಕೂಡ ಈ ಮಿನಿಮಮ್ ಮಾರ್ಕ್ಸ್ ತೊಗೊಳ್ಳೋದಕ್ಕಾದರೂ ಕೂಡ ಈ ಒಂದು ವಿಡಿಯೋವನ್ನು ಡೀಟೇಲ್ ನೋಡಬೇಕು, ಅಫ್ಕೋರ್ಸ್ ಸ್ಟಡಿ ಮಾಡಬೇಕು. ಆಯ್ಕೆ ವಿಧಾನ ಹೆಂಗೆ ಮಾಡ್ತಾರೆ? ಈಗೇನು ಡೈರೆಕ್ಟ್ ಕ್ಯಾಂಡಿಡೇಟ್ ಏನದಾರಲ್ಲ 27 ಪೋಸ್ಟು 50% ಸಿ ಟಿ ಮಾರ್ಕ್ಸ್ ಇಡ್ತಾರೆ. ಇಟ್ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ನೀವೊಂದು 300 ಮಾರ್ಕ್ಸ್ ತೊಗೊಂಡಿರಿ ಅಂದ್ಕೊಳ್ಳೋಣ. ಇದು 50 ಅರ್ಧ 25%, 50ಕ್ಕೆ 25 ಪ್ಲಸ್ ನಿಮ್ಮದು ಡಿಗ್ರಿಯಲ್ಲಿ 80% ಅಂದ್ಕೊಳ್ಳೋಣ ಡಿಗ್ರಿ ಮಾರ್ಕ್ಸ್, ಅಥವಾ 8 GP ಸಮಥಿಂಗ್ ಪಾಯಿಂಟಲ್ಲಿ ನಾವು ಹೇಳ್ತೀವಲ್ಲ. 40 ಆಗತ್ತೆ, ಟೋಟಲ್ 65. ನೆನ್ಪಿಟ್ಕೊಂಡಿರಿ, ಇದೆಲ್ಲ ಮಾಡೋದು ಯಾವಾಗ? ಮಿನಿಮಮ್ ನೀವು 30% ತೊಗೊಂಡಾಗ. ನೀವು 90% ಇದ್ದರೂ ಕೂಡ ನೀವು ಇಲ್ಲಿ ಮಿನಿಮಮ್ 60 ಕ್ವಶನ್ಸ್ ರೈಟ್ ಆಗಿಲ್ಲ. 2 ಪೇಪರ್ ಸೇರಿ, ಪೇಪರ್ 1 ಪ್ಲಸ್ ಪೇಪರ್ 2 ಎರಡೂ ಸೇರಿ ಮಿನಿಮಮ್ 60 ಕ್ವಶನ್ಸ್ ರೈಟ್ ಆಗಬೇಕು. ನೆನ್ಪಿಟ್ಕೊಂಡಿರಿ, ಇದು ಗ್ರೂಪ್ ಬಿ ಆಗಿರ್ತದೆ. ಗ್ರೂಪ್ ಬಿ ಅದು ಕೆ ಇದವ್ರು ನಡೆಸುವಂಥದ್ದು. ಅದು 2025ರಲ್ಲಿ ಅಷ್ಟು ಸುಲಭವಾಗಿರುವುದಿಲ್ಲ. ಹಾಗಾಗಿ 30% ಮಾರ್ಕ್ಸ್ ತೊಗೊಂಡಿಲ್ಲ ಅಂದರೆ ಡಿಸ್ಕ್ವಾಲಿಫೈಡ್ ಆಗಿರ್ತೀರಿ. ಹಾಗಾಗಿ ಸೀರಿಯಸ್ ಆಗಿ ಓದಬೇಕಾಗತ್ತೆ, ಸೀರಿಯಸ್ ಆದಂಥ ಸೋರ್ಸನ್ನು ಓದಬೇಕಾಗತ್ತೆ. ಇನ್ನು ಆಲ್ರೆಡಿ ವರ್ಕ್ ಮಾಡುವಂಥವ್ರು ಇಲ್ಲಿ 2 ಥರ ಹುದ್ದೆಗಳಿದಾವೆ. ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಲಾ ಆಫೀಸರ್ಗಳು. ಇಲ್ಲಿ 50% ಸಿ ಟಿ ಸ್ಕೋರ್ ಹಿಡಿತದೆ, 50% ಡಿಗ್ರಿ. ಅದೇ ಇನ್ನೂ 2 ಪೋಸ್ಟ್ ಅದಾವೆ ಎನಿ ಡಿಗ್ರಿ ಮೇಲೆ ಇರುವಂಥವು. ಇವಕ್ಕೆ 75% ಸಿ ಟಿ ಮಾರ್ಕ್ಸ್ ಹಿಡಿತಾರೆ, 25% ಡಿಗ್ರಿ ಮಾರ್ಕ್ಸ್ ಹಿಡಿತಾರೆ. ಇದು ನೇಮಕಾತಿ ವಿಧಾನ. ಇನ್ನು ಪಠ್ಯಕ್ರಮ ನೋಡಿದರೆ ಜಿ ಕೆ ಪೇಪರ್ಗೆ ಅಗೇನ್ 100 ಕ್ವಶನ್ಸ್ ಇರ್ತವೆ. ಒಂದಕ್ಕೆ 3 ಮಾರ್ಕ್ಸು, ಟೋಟಲ್ 300 ಮಾರ್ಕ್ಸ್. ವೆರಿ ಕ್ಲಿಯರ್ ಹೇಳಿದ್ದಾರೆ. ಕರೆಂಟ್ ಅಫೇರ್ಸ್ 20 ಕ್ವಶನ್ಸ್. ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಎಲ್ಲ ಸೇರಿದರೆ 10 ಕ್ವಶನ್ಸ್. ಜಿಯೋಗ್ರಫಿ ಎಲ್ಲ ಸೇರಿದರೆ 10 ಕ್ವಶನ್ಸು. ಇಲ್ಲಿ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ 10 ಕ್ವಶನ್ಸು. ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಕಾನಾಮಿಕ್ಸ್ 20 ಕ್ವಶನ್ಸ್. ಮೆಂಟಲ್ ಎಬಿಲಿಟಿ ಅಗೇನ್ 20 ಕ್ವಶನ್. ಲಾಸ್ಟ್ಗೆ ಸೈನ್ಸ್, ಇಕಾಲಜಿ, ಎನ್ವಿರಾನ್ಮೆಂಟ್ ಅದು 10 ಕ್ವಶನ್. 100 ಕ್ವಶನ್ಸು. ಇವೆಲ್ಲ ಕಡೆಗೆ ಇರ್ತವೆ. ಕರೆಂಟ್ ಅಫೇರ್ಸ್ ನೀವು PCಗೆ ಹೋದ್ರೆ ಇರ್ತವೆ, PSIಗೆ ಹೋದ್ರೆ ಇರ್ತವೆ, ಹಿಸ್ಟ್ರಿ ಕೂಡ ಇರ್ತದೆ, ಜಿಯೋಗ್ರಫಿ ಕೂಡ ಇರ್ತದೆ, ಕಾನ್ಸ್ಟಿಟ್ಯೂಷನ್ ಕೂಡ ಇರ್ತದೆ, ಎಕನಾಮಿಕ್ಸ್ ಇರ್ತದೆ, ಮೆಂಟಲ್ ಎಬಿಲಿಟಿ, ಸೈನ್ಸ್ ಕೂಡ ಇರ್ತದೆ. ದರ್ ಇಸ್ ನಥಿಂಗ್ ಬಟ್ ಗ್ರೂಪ್ ಬಿ ಪೋಸ್ಟ್ ಆಗಿರೋದ್ರಿಂದ ಸ್ವಲ್ಪ ಡೆಪ್ತ್ ಇರ್ತದೆ. ಅದು ಮತ್ತೆ ಕೆ ಇದವ್ರು ನಡೆಸ್ತಾ ಇರೋದ್ರಿಂದ, ಅದು 2025ರಲ್ಲಿ ನಡೆಸ್ತಾ ಇರೋದ್ರಿಂದ ಡೆಪ್ತ್ ಇರ್ತದೆ. ಸರ್ ನಾನು PSI ಓದ್ತಾ ಇದ್ದೀನಿ, ಪರವಾಗಿಲ್ಲ. ನಿಂದು MSW ಆಗಿದ್ದರೆ, MBA ಆಗಿದ್ದರೆ ಅಪ್ಲೈ ಮಾಡು. PSI ನೋಟಿಫಿಕೇಶನ್ ಬಿಡೋದ್ರೊಳಗಾಗಿ ಸ್ಪೆಸಿಫಿಕ್ ಪೇಪರ್ ಓದಿಬಿಟ್ರೆ ಹೂ ನೋಸ್ ಕಾನ್ಸ್ಟೇಬಲ್ ಆಗಿರುವುದಿಲ್ಲ.
ಎಷ್ಟೋ ಜನ ಕಾನ್ಸ್ಟೇಬಲ್ ಆಗಲಾರ್ದಂಥವರು ಬಿ ಗ್ರೂಪ್ ಪೋಸ್ಟು, ಎ ಗ್ರೂಪ್ ಪೋಸ್ಟು, ಈ ಥರ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇದ್ದಂಥ ಪೋಸ್ಟ್ಗಳಿಗೆ ಸೆಲೆಕ್ಟ್ ಆಗಿರ್ತಾರೆ. ಸೊ 2 ಪೋಸ್ಟ್ ಅದಾವೆ, 1 ಪೋಸ್ಟ್ ಅದಾವೆ ಅಂತ ದಯವಿಟ್ಟು ನಿರ್ಲಕ್ಷ್ಯ ಮಾಡೋಕೆ ಹೋಗಬೇಡಿ. ನಿಮಗೆ ಗೊತ್ತಿರೋದಿಲ್ಲ ಅದ್ರದ್ದು ಹೆಂಗಿರ್ತದೆ ಅಂತ. 500 ರುಪೀಸನ್ನ ಎಲ್ಲೋ ಪಾನಿಪುರಿ ತಿಂದು ಯಾವುದೋ ಪಿಕ್ಚರ್ ನೋಡಿ, ಯಾವುದೋ ರೀಚಾರ್ಜ್ ಮಾಡಿ, ಏನ್ರಿ ಇವತ್ತು ನಾನು ಮತ್ತೆ ಹೇಳ್ತೀನಲ್ಲ, ಬಡತನ ಅನ್ನೋದು ಮಾನಸಿಕ ಕಾಯಿಲೆ ಅಷ್ಟೇ. ಸೊ 500 ರುಪೀಸ್ ದುಡಿಯೋಕೆ ಹೋದರೆ, ಯಾವುದೇ ಒಂದು ಗಾರೆ ಕೆಲಸಕ್ಕೆ ಹೋದ್ರೆ 500 ರೂಪಾಯಿ ಕೊಡ್ತಾರೆ. ಎಲ್ಲ ಹಳ್ಳಿಗಳಲ್ಲಿ ಕೊಡ್ತಾರೆ, ಬೆಂಗಳೂರಲ್ಲಿ ಕೊಡ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಇಷ್ಟು ಜಿ ಕೆ ಸಬ್ಜೆಕ್ಟಲ್ಲಿ ಇರುವಂಥದ್ದು ಇವೆಲ್ಲದರಲ್ಲಿ ಇದ್ದಾವೆ. ಪ್ರಚಲಿತ ಘಟನೆಗಳು PCಗೂ ಅದಾವೆ, PSIಗೂ ಅದಾವೆ, SDFDಗೂ ಅದಾವೆ. ಸೇಮ್ ಭಾರತ ಮತ್ತು ಕರ್ನಾಟಕದ ಇತಿಹಾಸ ಕೂಡ, ಭೂಗೋಳಶಾಸ್ತ್ರವೂ ಕೂಡ, ಸಂವಿಧಾನವೂ ಕೂಡ, ಆರ್ಥಿಕತೆಯೂ ಕೂಡ, ವಿಜ್ಞಾನ ಪರಿಸರ ಅಧ್ಯಯನವೂ ಕೂಡ. ಸ್ವಲ್ಪ ಇಲ್ಲಿ ಮಾನಸಿಕ ಸಾಮರ್ಥ್ಯ. ಸೊ 30 ಕ್ವಶನ್ಸ್ ಬರ್ತವೆ. ಸ್ವಲ್ಪ ಇಲ್ಲಿ ವಿಶೇಷ ಗಮನ ಕೊಡಬೇಕಷ್ಟೇ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ನಾರ್ಮಲ್ ಸೇಮ್ ಟಾಪಿಕ್ಸೇ ಇರ್ತವೆ. ಸೊ ಇದು ಜಿ ಕೆ ಪೇಪರ್. ಸೊ ನೆನಪಿರಲಿ, ನಮ್ಮ ಒಂದು ವಿ ಕಿಂಗ್ಡಮ್ ಆ್ಯಪಲ್ಲಿ ಸೊ ಜಿ ಕೆ ಪ್ಲಸ್ ಸ್ಪೆಸಿಫಿಕ್ ಪೇಪರ್ ಕ್ಲಾಸಸ್ಸು ಸಿಗುತ್ತೆ. ಸೊ ಸ್ಪೆಸಿಫಿಕ್ ಪೇಪರ್ ಸಪ್ರೇಟು ಕೂಡ ಸಿಗುತ್ತೆ. ಇನ್ನು ಸ್ಪೆಸಿಫಿಕ್ ಪೇಪರ್, ಎಸ್ ಅಗೇನ್ ಇಲ್ಲಿ ಕೂಡ 100 ಕ್ವಶನ್ಸ್ ಇರ್ತವೆ. 150 ಮಾರ್ಕ್ಸ್ ಅಂತ ಕೇಳಿದರೆ ಅಫ್ಕೋರ್ಸ್ 50 ಕ್ವಶನ್ಸ್ ಬರೀ ಇಷ್ಟರ ಮೇಲೆ ಬರ್ತವೆ. 1 ಆ್ಯಕ್ಟು 2, 3, 4, 5, 6 ಆ್ಯಕ್ಟ್ನಿಂದ ನಂತರ ಅಗೇನ್ ಮತ್ತೆ ಆ್ಯಕ್ಟ್ಗಳು 30. ಸೊ 10 ಕ್ವಶನ್ಸ್, ನಂತರ 20 ಕ್ವಶನ್ಸ್, ನಂತರ 10 ಕ್ವಶನ್ಸ್, ನಂತರ 10 ಕ್ವಶನ್ಸ್, 100 ಕ್ವಶನ್ಸು. 100% ಸೊ ಸಿಲೆಬಸ್ಸನ್ನು ಕವರ್ ಮಾಡುವಂಥ ಸ್ಪೆಸಿಫಿಕ್ ಪೇಪರ್ಸ್ ಕೋರ್ಸ್ ಇರ್ತದೆ. ಸೊ ಡಿಸ್ಕ್ರಿಪ್ಷನಲ್ಲಿ ವಿ ಕಿಂಗ್ಡಮ್ ಆ್ಯಪ್ ಲಿಂಕ್ ಹಾಕಿದ್ದೀನಿ, ನೀವು ಅಲ್ಲಿ ಕೋರ್ಸ್ ಡೀಟೇಲ್ ನೋಡಿ ಜಾಯಿನ್ ಆಗ್ಬೋದು. ಸೊ ಕೋರ್ಸ್ ಅವೈಲೇಬಲ್ ಇದೆ. ಎಲ್ಲ ಪೋಸ್ಟ್ಗಳಿಗೂ ಕೂಡ ಸೇಮ್ ಪೇಪರ್, ಒಂದೇ ಎಕ್ಸಾಮ್ ಅಷ್ಟೇ. ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಪ್ರಯಾರಿಟಿ ಕೊಡಬೇಕು. ಒಂದು ಟ್ರಾನ್ಸ್ಪೋರ್ಟೇಷನ್ ಲಾಸ್ ಇದಾವೆ, ಇನ್ನೊಂದು ಲೇಬರ್ ಲಾಸ್ ಇದ್ದಾವೆ. ಸೊ ಸರ್ ಹೆಂಗೆ ಓದಬೇಕು ನೋಡ್ರಿ, ಜಿ ಕೆ ಪೇಪರ್ಗೆ ಆಲ್ರೆಡಿ ನೀವು ಓದ್ತಾ ಇರ್ತೀರಿ. ಒಂದು ವೇಳೆ ಆಲ್ರೆಡಿ ನೀವು ಡೆಪ್ತಾಗಿ ಓದ್ತಾ ಇದ್ದರೆ, ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ DCRT NCRT ಸಬ್ಜೆಕ್ಟ್ ವೈಸ್ ಬುಕ್ಸು, ಸೊ KE ನಡೆಸಿದಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದರಲ್ಲಿ 2023ರಿಂದ ಈ ಕಡೆ. ಇನ್ನು ಸ್ಪೆಸಿಫಿಕ್ ಪೇಪರು ವಿ ಕಿಂಗ್ಡಮ್ ಕ್ಲಾಸಸ್ ಇರ್ತವೆ. ಯಾಕೆ ನಾನು ಕ್ಲಾಸಸ್ ಹೇಳಿದೆ ನಿಮಗೆ? ಸೋರ್ಸ್ ನೀವು 10ರಿಂದ 15 ಸೋರ್ಸಸ್ಗಳನ್ನು ಹುಡುಕಿ ಓದೋದ್ರ ಬದಲಾಗಿ ಒಂದೇ ಕಡೆ ಸಿಗುವಂಥದ್ದನ್ನು ಕನ್ನಡದಲ್ಲಿ ನಿಮಗೆ ಒಂದು ಲಾ ವರ್ಡ್ಸ್ ಇರ್ತವೆ, ಕಾನೂನು ಪದಗಳ ಅರ್ಥ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೆ ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸೊ ಮಾಡುವಂಥ ತರಗತಿಗಳು. ಅಫ್ಕೋರ್ಸ್ ಕ್ಲಾಸ್ ಇರ್ತವೆ, ಕ್ಲಾಸ್ ನೋಟ್ಸ್ ಇರ್ತವೆ, ಅದಾದಮೇಲೆ ಟೆಸ್ಟ್ ಸೀರೀಸ್ ಇರ್ತವೆ. ಸೊ ಓದಿ, ರಿವೈಸ್ ಮಾಡಿ, ರಿಪೀಟ್ ಮಾಡಿ, 100% ರಿಸಲ್ಟ್ ಸಿಗುತ್ತೆ ನಿಮಗೆ. ಸರ್ ನೋಡಿ, ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಫಿಸಿಕಲ್ ಇದೆ, ಹೈಟ್ ಇದೆ. ಸೊ 163 ಸೆಂಟಿಮೀಟರ್ ಪುರುಷರಿಗಿದ್ದರೆ 153 ಸೆಂಟಿಮೀಟರ್ ಇರಬೇಕು, ಸಹಜವಾಗಿರುತ್ತೆ. ಇದೊಂದಕ್ಕೆ ಮಾತ್ರ, ಓನ್ಲಿ ಇದೊಂದಕ್ಕೆ ಮಾತ್ರ, ಮಿಕ್ಕಿದವಕ್ಕೆಲ್ಲ ಯಾವುದು ಹೈಟ್ ಇರುವುದಿಲ್ಲ. ಸರ್ ನೋಡ್ರಿ, ಎಲ್ಲ ರಿಸರ್ವೇಷನ್ಗಳು ವಿದಿನ್ ಡೇಟಲ್ಲಿರಲಿ, ವಿದಿನ್ ಡೇಟಲ್ಲಿನೇ ಇರಲಿ. ಸೊ ನೀನು SC ಇಂಟರ್ನಲ್ ರಿಸರ್ವೇಷನ್ನು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ನಿಮ್ಮ ಹತ್ತಿರ ಇರಲಿಲ್ಲ ಅಂದ್ರೂ ಅಪ್ಲೈ ಮಾಡಿ. ಸೊ ಮುಂದೆ ಅದಕ್ಕೆ ಅಪ್ಡೇಟ್ ಇರ್ತದೆ. ಸೊ ಪ್ರಿಂಟನ್ನು ತಗೊಳ್ಳಿ, ನಿಮ್ಮ ಎಲ್ಲ ಒಂದು ಪ್ರೊಸೆಸ್ ಮುಗಿಯೋ ತನಕ ನಿಮ್ಮ ಹತ್ರ ಇಟ್ಕೊಂಡಿರಿ. ಬಿ ಸೀರಿಯಸ್ ಅಬೌಟ್ ಯುವರ್ ಡಾಕ್ಯುಮೆಂಟ್ಸ್, ನೆಗ್ಲಿಜೆನ್ಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಫೈನಲಿ, ಈ ಕಾಂಪಿಟೇಟಿವ್ ವರ್ಲ್ಡ್ನ ಬಂದಾಗ ನಾನು ಸುಮಾರು ಜನ ನೋಡ್ತೀನಿ, ಕಾಂಪಿಟೇಟಿವ್ ಆಸ್ಪಿರೆಂಟು. ಸೊ ಐ ಡೋಂಟ್ ನೋ, 21, 25, 30 ಏಜ್ ಆಗಿರ್ತದೆ. ಅದೇನು ಸಂಸ್ಕಾರ ಕಲ್ತಿರ್ತಾರೋ, ಅದೇನು ಎಜುಕೇಷನ್ ಕಲ್ತಿರ್ತಾರೋ ಗೊತ್ತಿಲ್ಲ. 18 ಏಜಿಗೆ ಒಬ್ಬ ಪ್ರಧಾನಮಂತ್ರಿಯನ್ನು ಚುನಾಯಿತರನ್ನಾಗಿ ಮಾಡುವಂಥ ಓಟ್ ಆಗಿ ಬಂದಿರ್ತಾರೆ. ಆದರೆ ಕಾಂಪಿಟೇಟಿವ್ ಬಂದಾಗ ಸೊ ತುಂಬ ಒಂಥರ ಅನಕ್ಷರಸ್ಥರ ಥರ ಬಿಹೇವ್ ಮಾಡೋದನ್ನು ನೋಡ್ತೀವಿ. ಹೆಂಗೆ ಸರ್? ಹೆಂಗಂತ ಕೇಳಿದ್ರೆ, ಹಿಂದೆ ಯಾರು ಅವ್ರಿಗಿಂತ ಮುಂಚೆ ಕಾಂಪಿಟೇಟಿವ್ ಫೀಲ್ಡಿಗೆ ಯಾರು ಓದೇ ಇಲ್ಲ, ಇವರಷ್ಟೇ ಓದ್ತಾ ಇದ್ದಾರೆ ಅನ್ನೋ ಹಾಗೆ ಇಡೀ ಕಾಂಪಿಟೇಟಿವ್ ಫೀಲ್ಡ್ದೆಲ್ಲ ತಮ್ಮ ತಲೆ ಮೇಲೇ ಓದ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಕಾಂಪಿಟೇಟಿವ್ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಕೀಪ್ ಇನ್ ಮೈಂಡ್, 1 ವರ್ಷಕ್ಕೆ 6 ಲಕ್ಷ ಜನ ಡಿಗ್ರಿ ಮುಗಿಸ್ತಾರೆ. 6 ಲಕ್ಷ ಜನದಲ್ಲಿ 20,000 ಜನ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಬರೋದಿಲ್ಲ. ಇಟ್ ಈಸ್ ಅ ಫ್ಯಾಕ್ಟ್. ಕರ್ನಾಟಕ ಎಕನಾಮಿಕ್ ಸರ್ವೆಯಲ್ಲಿರುವ ಅಂಕಿಅಂಶಗಳ ಆಧಾರದ ಮೇಲೆ, ಸೊ PhD ರಿಸರ್ಚ್ಗಳ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ನಿಮಗೆ ಈ 20,000 ಮಂದಿನೇ ಜಾಸ್ತಿ ಅನ್ಸಕತ್ತಾರೆ. ಯಾಕಂತ ಕೇಳಿದರೆ, ನೀವು ನಿಮ್ಮ ಸುತ್ತಮುತ್ತ ನೋಡಿರ್ತೀರಲ್ಲ ಅಷ್ಟೇ. ಗೌರ್ಮೆಂಟ್ ಜಾಬ್ ಅಂತ ಕೇಳಿದರೆ ನಿಮಗೆ ಪ್ರೈವೇಟ್ ಜಾಬು, ಬೇರೆ ಬೇರೆ ಉದ್ಯೋಗಗಳು ಇಲ್ಲ ಅಂತ ಇಲ್ಲ, ಅವುಗಳಿಗಿಂತ ಇದು ಬೆಟರ್ ಅಂತ ಬಂದಿರ್ತೀರಿ, ಬೆಸ್ಟ್ ಆಪ್ಷನ್ ಅಂತ ಬಂದಿರ್ತೀರಿ. ಸೊ ಅಫ್ಕೋರ್ಸ್ ಕಾಂಪಿಟೇಷನ್ ಇರ್ತದೆ. ಇಲ್ಲಿ ನಾವು ಓದೋದಕ್ಕಿಂತ ಜಾಸ್ತಿ ಅನ್ಸರ್ಟನ್, ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಗೊತ್ತಿಲ್ಲ.
ಸೊ ಯಾವಾಗ ರಿಸಲ್ಟ್ ಬರುತ್ತೋ ಗೊತ್ತಿಲ್ಲ, ಎಕ್ಸಾಮ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಿಮಗೆ ಬೇಡವಾದಂಥ ವಿಷಯಗಳೇ ಭಾಳ ನಡೀತಾವೆ. ಅವುಗಳನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಹಾಗಲ್ಲ. ಹಾಗಲ್ಲ ಅಂದಮೇಲೆ ಅವುಗಳನ್ನು ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ನಿಮಗೇನು ತಲೆ ಕೆಡಿಸ್ಕೊಳ್ಳೋದಿದೆ? ನಾನು ಸುಮಾರು ಜನ ಹುಡುಗರು ಹೇಳ್ತಾರೆ, ಸರ್ ಕೋರ್ಟಲ್ಲಿ ಆ ಕೇಸ್ ಆಗ್ತಾಯಿದೆ, ಈ ಕೇಸ್ ಆಗ್ತಾಯಿದೆ, ಓದೋಕ್ಕಾಗ್ತಾಯಿಲ್ಲ. ಓದೋಕ್ಕಾಗಿಲ್ಲ ಅಂದರೆ ಬಿಡಬೇಕು, ಊರಿಗೆ ಹೋಗಬೇಕು. ಊರಲ್ಲಿ ಸುಮಾರು ಕೆಲಸಗಳಿರ್ತವೆ. ದುಡಿದ್ರೆ ದಿನಕ್ಕೆ 500 ರೂಪಾಯಿ ಕೂಲಿ ಕೊಡ್ತಾರೆ, 1000 ರೂಪಾಯಿ ಕೂಲಿ ಕೊಡ್ತಾರೆ. ಕೂಲಿ ಕೊಟ್ಟರೆ ಆ ದುಡಿಮೆಯಿಂದ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೋದು, ಸಾಕ್ಬೋದು. ಒಬ್ಬ ತರಕಾರಿ ಮಾರುವವನು, ಒಬ್ಬ ಪಾನಿಪುರಿ ಮಾರುವವನು, ಒಬ್ಬ ಎಷ್ಟು ಜನ ನಿಮಗೆ ಸಿಗ್ತಾರೆ ದುಡ್ಕೊಂಡು ತಿನ್ನೋರು, ಅವ್ರು ಯಾರ ಮೇಲಾದರೂ ಬ್ಲೇಮ್ ಮಾಡ್ತಾ ಇದ್ದಾರೆ. ಹಾಗಂತ ಬ್ಲೇಮ್ ಮಾಡಬಾರ್ದು ಅಂತ ಹೇಳಲ್ಲ, ಸೂಕ್ತ ವ್ಯಕ್ತಿಗಳ ಮೇಲೆ ಬ್ಲೇಮ್ ಮಾಡಿ. ಅದನ್ನು ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರ ಮೇಲೆ, ಈ ಟೆಲಿಗ್ರಾಮಲ್ಲಿ ಮಾಹಿತಿ ಕೊಡೋರ ಮೇಲೆ, ಈ ಪಾಠ ಮಾಡೋರ ಮೇಲೆ, ವಾಟ್ ನಾನ್ ಸೆನ್ಸ್ ಯಾರ್. ಸಿ ಆ ಒಂದು ಒಂದು ಏಟರ್ಡ್ ಫೀಲ್ ಐತಲ್ಲ, ಆ ದ್ವೇಷಮಯ ಫೀಲ್ ಅದಲ್ಲ, ಆ ದ್ವೇಷಮಯ ಫೀಲು 1% ಜನ ಕ್ರಿಯೇಟ್ ಮಾಡಿದ್ದು. 99%ಗೆನ ದೇ ನೆವರ್ ಬಾದರ್. ಅವ್ರಿಗೆ ಗೊತ್ತಿದೆ 21 ಏಜ್ ಅಂದರೆ ಮೆಚುರಿಟಿ ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಇಡೀ ಕಾಂಪಿಟೇಟಿವ್ ಫೀಲ್ಡೇ ನನ್ನ ಮೇಲೆ ನಡೆದಿದೆ. ನನ್ನೇ ಹೆಂಗಂದ್ರೆ, ಏನು ಸರ್ ಧಾರವಾಡದ ಎಲ್ಲ ಹುಡುಗರು ಹಾಳಾಗ್ತಾ ಇದ್ದಾರೆ. ಇಲ್ಲೇವನ ನಿನಗೆಲ್ಲ ಹುಡುಗರು ಹಾಳಾಗ್ತಾ ಕಾಣುತ್ತೆ. ಎಷ್ಟು ಮಂದಿ ಉದ್ಧಾರ ಹಾಕತ್ತಾರೆ ಯಾರಿಗೂ ನಿಮ್ಗೆ ಗೊತ್ತೈತಾ? ಯಾರೋ ನಿಮ್ಮ ಸುತ್ತಮುತ್ತ ಇರೋ 4 ಜನ ತಲೆ ಕೆಡಿಸ್ಕೊಂಡ್ಬಿಟ್ರೆ 4000 ಜನ ಅಲ್ಲ. ಸೊ ಹಾಗಾಗಿ ನಿಮ್ಮ ಕಂಟ್ರೋಲ್ ಇರೋದು ಮಾತ್ರ ವರಿ ಮಾಡ್ಕೊಳ್ಳಿ. ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಇರುತ್ತಲ್ಲ, ಈಗ MBA MSW ಈ ಪೋಸ್ಟ್ಗಳು ಭಾರಿ ಡೇಂಜರ್ ಇರ್ತವೆ. ಇನ್ ದ ಸೆನ್ಸ್ ಕಾಂಪಿಟೇಷನ್ ಕಮ್ಮಿ ಇರ್ತದೆ, ಓದೋರು ಇರುವುದಿಲ್ಲ. ಪೋಸ್ಟ್ ಕಮ್ಮಿ ಇರ್ಬೋದು, ಪೊಸಿಷನ್ ಚೆನ್ನಾಗಿರ್ತದೆ. B ಗ್ರೇಡ್ ಪೋಸ್ಟು ಬೇಗನೆ A ಗ್ರೇಡ್ ಆಗುತ್ತೆ. ಏನು ರೀ, ಯಾವುದೇ ಒಂದು ಪೋಸ್ಟ್ ಪೊಸಿಷನಲ್ಲಿ ಏಜ್ ಇದ್ದಾಗಲೇ ಮಾಡಬೇಕು. ನಾ ಪ್ರಮೋಷನ್ ಆಗಿ 55 ವರ್ಷಕ್ಕೆ ನಾನು ಹಂಗಾಗ್ತೀನಿ. 55 ವರ್ಷನೇ BP ಶುಗರು 108 ಚಿಂತೆಗಳಿರ್ತಾವೆ. ಫೈನ್. ಸೊ ಹಾಗಾಗಿ ಅವುಗಳನ್ನ ನಿರ್ಲಕ್ಷ್ಯ ಬೇಡ್ರಿ. PC ಆಗದವರು ಕೆಲವೊಬ್ರು ಹುಡುಗರು PC ಓದ್ತಿರ್ತಾರೆ. ಸೊ MSW ಕ್ವಾಲಿಫಿಕೇಷನ್ ಇರ್ತದೆ, ನಂದೇನಾಗುತ್ತೆ ಬಿಡಿ ಸರ್ ಅಂತಾರೆ. ಮೈ ಡಿಯರ್ ಫ್ರೆಂಡ್, 4-5 ಸಲ PC ಎಕ್ಸಾಮ್ ಬರೋದು PC ಆಗಲಾರ್ದಂಥ ನನ್ನ ಎಷ್ಟೋ ಸ್ನೇಹಿತರು ಇವತ್ತು ಗ್ರೂಪ್ B ಪೋಸ್ಟಲ್ಲಿದ್ದಾರೆ. ಯಾವುದೋ MCOM, ಯಾವುದೋ MBA, ಯಾವುದೋ MSW ಕ್ವಾಲಿಫಿಕೇಷನ್ ಮೇಲೆ ನೋಟಿಫಿಕೇಷನ್ ಬಿಟ್ಟಿರೋದು ಸುಮ್ಮನೆ ಹಾಕಿರ್ತಾರೆ. ಒಂದು 3 ತಿಂಗಳು ಹೋಗಿಬಿಡ್ತಾರೆ. ಸೆಲೆಕ್ಷನ್ PC ಆಗಲ್ಲ ಅಂತ ಅವಮಾನ ಮಾಡಿದವರು ಇವತ್ತು ಆಫೀಸರ್. ಸೊ ಹಾಗಾಗಿ ನಿರ್ಲಕ್ಷ್ಯ ಬೇಡ. 500 ರೂಪೀಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಕೂಡ ನಿಮ್ಮ ಪರಿಸ್ಥಿತಿಯಲ್ಲಿ ಬಂದವನು. ನನ್ನ ಹತ್ತಿರ ದುಡ್ಡಿಲ್ಲ ಅಂತ ಕೇಳಿದರೆ ನಾನು ಕೂಲಿ ಮಾಡಿ ಫೀಸ್ ಕಟ್ಟಿದ್ದೀನಿ ಹೊರತಾಗಿ ಯಾವುದೋ ಕಮೆಂಟ್ ಆಗಲಿ, ಯಾರ ಮುಂದಾಗಲಿ ನನ್ನ ಬಡತನವನ್ನಾಗಲಿ, ನನ್ನ ತಾಯಿ ತಂದೆಯ ಪರಿಸ್ಥಿತಿಯನ್ನಾಗಲಿ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ಅದನ್ನು ಹೇಳ್ಕೋಬಾರ್ದು. ಅದೇ ಶಿಕ್ಷಣದ ಸಂಸ್ಕೃತಿ. ಸೊ ಯಾಕಂತ ಕೇಳಿದರೆ ದಟ್ ಇಸ್ ನಾಟ್ ಪ್ರಾಬ್ಲಮ್. ಎಷ್ಟೋ ಜನ ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ, ನಿಮಗೆಲ್ಲ ಇದೆ. ಧಾರವಾಡದಲ್ಲಿ ಇರ್ತೀರಿ, ಬಿಜಾಪುರದಲ್ಲಿ ಇರ್ತೀರಿ. ಅಗೇನ್ ಫೀಸ್ ಬಗ್ಗೆ ಕೇಗೆ ಅಪೀಲ್ ಮಾಡಬೇಕು, ದಟ್ ಈಸ್ ಅದರ್ ಥಿಂಗ್. ಬಟ್ ದುಡ್ಡಿಗೋಸ್ಕರ ಈ ಥರದ ಕ್ವಾಲಿಫಿಕೇಷನ್ ಇಟ್ಕೊಂಡು ಮಿಸ್ ಮಾಡಬೇಡಿ ಅಂತ ನನ್ನ ಕಾಳಜಿ ಅಷ್ಟೇ. ಸೊ ನಿಮ್ಮ ಎಫರ್ಟ್ಸ್ ಕೌಂಟ್ ಮಾಡಿ, ರಿಸಲ್ಟ್ ಕೌಂಟ್ ಮಾಡಬೇಡಿ. ನಾನು ಸುಮಾರು ಜನ ಹೇಳ್ತಾರೆ 4-5 ವರ್ಷ ಆಯಿತು ಸರ್ ಓದಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಸೊ ವಾಟ್? ಟೈಮ್ ಅಲ್ಲ, ಟೈಮ್ ಡ್ಯೂರೇಷನ್ ಆಧಾರದ ಮೇಲೆ ಜಾಬ್ ಸಿಗೋದಿಲ್ಲ. ಅಲ್ಲಿ 4-5 ವರ್ಷ ಏನು ಮಾಡಿದಿರಿ? ಸೊ ನಾನು ಮತ್ತೆ ಹೇಳ್ತೀನಲ್ಲ, ಎಷ್ಟು ವರ್ಷ ಓದಿದಿರಿ, ದೀಪಾವಳಿ ಬಿಟ್ಟರು, ಯುಗಾದಿ ಬಿಟ್ಟರು, ಟ್ರಿಪ್ ಬಿಟ್ಟರೆ ಮ್ಯಾಟ್ರ್ ಆಗೋದಿಲ್ಲ. ರಿಸಲ್ಟ್ ಏನು ಬಂತು ಅನ್ನೋದೇ ಮ್ಯಾಟ್ರ್ ಆಗ್ತದೆ. ಸೊ ಯಾವತ್ತಾದರೂ 5 ವರ್ಷದಲ್ಲಿ 80 ಕ್ವಶನ್ಸ್ಗೆ ರೈಟ್ ಹಾಕಿದರೆ GK ಪೇಪರಲ್ಲಿ, ಯಾವತ್ತಾದರೂ ಎಕ್ಸಾಮಲ್ಲಿ ಹಾಕಿಲ್ಲ ಅಂದರೆ ನೀವು ಓದ್ತಾ ಇಲ್ಲ. ನೀವು ಓದುವಂಥ ಯಾವುದೋ ಒಂದು ಬುಕ್ಕು ಅದನ್ನು 50 ಸಲ ಓದಿದ್ರೂ ಆ ಬುಕ್ಕಲ್ಲಿ ನಿಮಗೆ ಎಕ್ಸಾಮ್ ಬರುವಂಥ ಒಂದು ನಾಲೆಜ್, ಇನ್ಫಾರ್ಮೇಷನ್ ಇಲ್ಲ ಅಂದರೆ ಅದು ವೇಸ್ಟು. ಬೇಗ ಎಚ್ಚರವಾಗಬೇಕು. ಯಾವುದೋ ಒಂದು ಹಿಸ್ಟ್ರಿ ಬುಕ್ಕು, ಯಾವುದೋ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್, ಯಾವುದೋ ಒಂದು ಜಿಯೋಗ್ರಫಿ ಬುಕ್ಕು, ಯಾವುದೋ ಒಂದು ಇಷ್ಟೇ ನೋಟ್ಸ್ ಹಿಡ್ಕೊಂಡ್ಬಿಟ್ಟು ಅದನ್ನು 10 ಸರಿ ಓದಿದರೂ ಕೂಡ ಅದ್ರಾಗ ಅದನ್ನು ಇನ್ಫಾರ್ಮೇಷನೇ ಇಲ್ಲ ಅಂತಂದರೆ ಆ ಬುಕ್ಕನ್ನು ಓದಿದ್ರೆ ವೇಸ್ಟ್ ಇರ್ತದೆ. ಸೊ ಹಾಗಾಗಿ ಡೋಂಟ್ ಕೌಂಟ್ ಯುವರ್ ಎಫರ್ಟ್ಸ್, ಕೌಂಟ್ ಯುವರ್ ರಿಸಲ್ಟ್ಸ್. ಎಷ್ಟು ಸಲ 80 ತೊಗೊಂಡಿದ್ದೀನಿ, ಎಷ್ಟು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀನಿ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಡಿಸ್ಟರ್ಬ್ ಆಗುವಂಥ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ, ಸಂದರ್ಭ ಇರ್ತದೆ. ನಾನು ಸುಮಾರು ಜನ ಹೇಳ್ತಾರೆ, ಸರ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಓದೋಕ್ಕಾಗ್ತಾಯಿಲ್ಲ. ಓದೋಕ್ಕಾಗಿಲ್ಲ ಅಂದರೆ ಮನೆಗೆ ಹೋಗಬೇಕು, ಕೆಲಸ ಮಾಡಬೇಕು, ದುಡ್ಕೊಂಡು ತಿನ್ಬೇಕು. ಸುಮಾರು ಜನ ದುಡ್ಕೊಂಡು ತಿಂತಾ ಇದ್ದಾರೆ. ಕೋರ್ಟಿಗೂ ನಿನಗೂ ಏನು ಸಂಬಂಧಪ್ಪ? ನೀನೇನಾದರೂ ಬದಲಾವಣೆ ಮಾಡ್ಬೋದಾ? ಆಗಲ್ಲ. ಮತ್ತು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಡ್ತೀರಿ? ಸೊ PSI ಆಗಿಲ್ಲ ಅಂತ ಕೇಳಿದರೆ ಈಗ ಅಲ್ಲಿ ಸುಮಾರು ಪೋಸ್ಟ್ಗಳು ಬಿಡ್ತಾ ಇದ್ದಾವೆ. ಓದು. ಕಂಪ್ಯೂಟರ್ ಬರೋದಿಲ್ಲ, ಕೂತ್ಕೊಂಡು ಓದು. ಸಣ್ಣ ಹುಡುಗನ ಇದೆಯಾ? MCOM 25-28 ಏಜ್ ಅಂತ ಕೇಳಿದರೆ ಇಟ್ ಇಸ್ ನಾಟ್ ಸ್ಮಾಲ್ ಏಜ್. ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅನವಶ್ಯಕವಾಗಿ ತಲೆ ಕೆಡಿಸೋಳಕ್ಕೆ ಹೋಗಬೇಡಿ. ನಿಮ್ಮ ಸುತ್ತಮುತ್ತ ನೆಗೆಟಿವ್ ಜನನೂ ಇರ್ತಾರೆ. MSW ಆಗಿರ್ತದೆ, ಪೋಸ್ಟ್ ಬಿಟ್ಟಿರ್ತಾರೆ, ನೀನು ಆಗ್ತಿರ್ತೀಯ.
ಅದೇನಾಗ್ತೀವಿ ಬಿಡಲೇ ಅಂಥ ವ್ಯಕ್ತಿಗಳ ಸ್ವಂತ ನಿಮ್ಮ ಅಣ್ಣ ತಮ್ಮ ಆದರೂ ಕೂಡ ದೂರಿಡಿ. ಸೊ ಕೆಲವೊಂದು ಪ್ಲೇಸ್ಗಳಲ್ಲಿ ಕೆಲ ನೋಡ್ತೀನಿ, ಧಾರವಾಡ ಬಿಜಾಪುರ್ಗೆ ಹೋಗ್ತೀನಿ ಅಂತ ಹೋಗ್ತಾವೆ ಪಾರ್ಗಳು. ಸರ್ ಇಲ್ಲಿ ಜನ ನೋಡ್ರಿ ಓದಲ್ಲ, ಬಿಟ್ಬಿಡು. ಧಾರವಾಡಕ್ಕೆ ಹೋಗಿ ಓದ್ಗಿ ಜಾಬ್, ಎಲ್ಲರ ಜಾಬ್ ತೊಗೊಳ್ಳೋದಿಲ್ಲ. ಧಾರವಾಡಕ್ಕೆ ಹೋಗಿ ಜಾಬ್ ತೊಗೊಳ್ಳುವಂಥವ್ರು, ಬಿಜಾಪುರಕ್ಕೆ ಹೋಗಿ ಜಾಬ್ ತೊಗೊಳ್ಳುವಂಥವ್ರು, ಬೆಂಗಳೂರಿಗೆ ಹೋಗಿ ಜಾಬ್ ತೊಗೊಳ್ಳುವಂಥವ್ರು ನೆನ್ಪಿಟ್ಕೊಂಡಿರಿ. ಆ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ 10% ಇರೋದಿಲ್ಲ. ಹೋಗೋದೇನು ತಪ್ಪಲ್ಲ, ಹೋದ್ಮೇಲೆ ಏನು ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾನು ಧಾರವಾಡಕ್ಕೆ ಹೋದರೆ ಓದ್ತೀನಿ ನೋ, ಗಿಡದ ಕೆಳಗೆ PCM ಹಾಸ್ಟೆಲ್ಗಳಲ್ಲಿ, ಜನರಲ್ ಹಾಸ್ಟೆಲ್ಗಳಲ್ಲಿ ಅದು ಸಿಂಪತಿನೂ ಬೇಕಲ್ಲ. ಓದೋದು ಅಷ್ಟೇ, ಎಲ್ಲಾದರೂ ಓದು. CT ಫೀಲ್ಡಲ್ಲಿ 95% ಜನರಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಅದಾವೆ. 5% ಜನರಿಗೇನು ಪ್ರಾಬ್ಲಮ್ ಇಲ್ಲನಷ್ಟೇ. ಸೊ ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ಣ ಇಲ್ಲ, ಅಪ್ಪ ಇಲ್ಲ, ತಮ್ಮ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ದುಡ್ಡಿನ ಸಮಸ್ಯೆ, ಕಾಯಿಲೆ ಸಮಸ್ಯೆ, ಪರ್ಸನಲ್ ಪ್ರಾಬ್ಲಮ್. ದಯವಿಟ್ಟು ನಿಮ್ಮ ಪ್ರಾಬ್ಲಮ್ ಹೇಳ್ಕೋಬೇಡಿ. ಪ್ರಾಬ್ಲಮ್ ನಿಮಗೆ ಗೊತ್ತಿದ್ರೆ ಸಾಕು. ಸೊ ಆ ಪ್ರಾಬ್ಲಮ್ ಇರೋ ಸಲುವಾಗಿ ಗೌರ್ಮೆಂಟ್ ಜಾಬ್ಗೆ ಮಾಡ್ಕೋಬೇಕು ಅಂತ ಬಂದಿದ್ದೀರಿ. ಎಷ್ಟೋ ಜನರಿಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿಗೆ ಐಡೆಂಟಿಟಿ ಇರುವುದಿಲ್ಲ. ನಾಳೆಗೆ ಏನಾದರೂ ಒಂದು ಗ್ರೂಪ್ B ಪೋಸ್ಟ್ ಆದರೆ ಬೇರೆ ಲೆವೆಲ್ ಇರ್ತದೆ. ಒಂದು ಕಾನ್ಸ್ಟೇಬಲ್ ಆದರೂ ಕೂಡ ಇವನ ಮಗ ಅಂತ ಗುರುತಿಸ್ತಾರೆ. ಅದೇ ಪರ್ಪಸ್ ಬಂದಿರುವಂಥದ್ದು. ಅದನ್ನು ಬಿಟ್ಟರೆ ಸುಮಾರು ಕೆಲಸಗಳಿದಾವೆ. ನೀವೇನಾದರೂ ಬೆಂಗಳೂರಲ್ಲಿಗೆ ಓದ್ತಾ ಇದ್ದರೆ, ಬೆಂಗಳೂರಿಗೆ ಯಾವಾಗಾದ್ರೂ ಹೋದರೆ ನಿಮಗೆ ಸಿಗುವ 100 ಜನರಲ್ಲಿ ಒಬ್ಬನು ಕೂಡ ಗೌರ್ಮೆಂಟ್ ಜಾಬ್ ಇದನ್ನು ಸಿಗೋದಿಲ್ಲ. 6 ಲಕ್ಷ ಜನ ಅಷ್ಟೇ ರೀ ಗೌರ್ಮೆಂಟ್ ಎಂಪ್ಲಾಯೀಸ್ ಕರ್ನಾಟಕದಲ್ಲಿ. 6.5 ಕೋಟಿಯಲ್ಲಿ 6 ಲಕ್ಷ ಜನ ಅಷ್ಟೇ. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡ್ರು, ವರ್ಕ್ ಮಾಡಿ ಅಷ್ಟೇ. ಅವಕಾಶಗಳು ಬರ್ತಾ ಇದ್ದಾವೆ, ರೆಡಿ ಇರಬೇಕಷ್ಟೇ. ಈಗ MSW ಮಾಡಿದ್ರಪ್ಪ, ಸೊ ಬಂದಿದೆ, 3 ತಿಂಗಳ 2 ತಿಂಗಳ ಓದಿ. ಅದನ್ನು ಬಿಟ್ಟು ನಾನು ಗ್ರಿಪ್ ಇಲ್ಲ, ಮಣ್ಣಿಲ್ಲ, ಸಣ್ಣ ಮಕ್ಕಳಂತೂ ಅಲ್ಲಲ್ಲ, ಅವಕಾಶ ಸಿಕ್ಕಿದೆ, ಹೊಡ್ಕೊಂಡ್ಬಿಡ್ಬೇಕಷ್ಟೆ. ಸೊ ಇದು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ನಾನು ಏನೆಲ್ಲ ಹೇಳಿದ್ದೀನಲ್ಲ ಕಾಳಜಿಯಿಂದ ಹೇಳಿದ್ದೀನಿ. ಅಫ್ಕೋರ್ಸ್ ಯಾರಿಗಾದರೂ ಹರ್ಟ್ ಆಗುವಂಥದ್ದು ಏನೂ ಇಲ್ಲ. ಸೊ ಕಾಳಜಿ ಅಂತಲೇ ಹೇಳಿರುವಂಥದ್ದು. ನನ್ನ ಉದ್ದೇಶ ಒಳ್ಳೆಯದಿದ್ದಾಗ ಯಾರೋ 10,000 ಜನರಲ್ಲಿ ಒಂದು ನೆಗೆಟಿವ್ ಕಾಮೆಂಟ್, ಐ ಡೋಂಟ್ ಕೇರ್. ಸೊ ದಟ್ ಡಸಂಟ್ ಮ್ಯಾಟರ್. ಸೊ ಇಷ್ಟೊತ್ತು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯೂಸ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸೊ ವಿ ಕಿಂಗ್ಡಮ್ ಆ್ಯಪ್ ಮತ್ತು ಟೆಲಿಗ್ರಾಮ್ಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ಥ್ಯಾಂಕ್ ಯು.